ಎಲ್ರಿಗೂ ನಮಸ್ಕಾರ. ಸೊ ಕ್ರಿಸ್ಟಲ್ಸ್ ಅರಳುಗಳು ಅಂತ ಏನು ಹೇಳ್ತೀವಿ, ಇಲ್ಲಿ ನೋಡ್ತಾ ಇರೋಂಥದ್ದು ಈ ರೀತಿ ಸುಮಾರು ನೋಡಿರ್ತೀರಾ, ಸುಮಾರು ಜನ ಯೂಸ್ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬಂತು, ಸ್ವಲ್ಪ ಕಲಿಸ್ಬೇಕಿತ್ತು, ಮತ್ತೆ ಕೆಲವರು ಕೇಳ್ತಾ ಇದ್ರಿ. ಸೊ ಎಲ್ರಿಗೂ ಯೂಸ್ ಆಗಲಿ. ಮತ್ತು ಇದನ್ನ ಒಂದು ಯೂಸ್ ಮಾಡೋ ಪ್ರೊಸೀಜರೇ ಬೇರೆ ಥರ ಇದೆ, ಇದನ್ನ ಯೂಸ್ ಮಾಡೋ ರೀತಿಯೇ ಬೇರೆ ಥರ ಇದೆ. ಇದನ್ನ ಒಂದು ಕ್ಲೀನಾಗಿ ಮೇಂಟೈನ್ ಮಾಡೋರು, ಒಂದು ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಿರೋಂಥ ಒಬ್ಬರು ಪರಿಚಯ ಇತ್ತು. ಅದಕ್ಕೋಸ್ಕರ ಅವರ ಒಂದು ಸಜೆಷನ್ ಮತ್ತು ಅವರ ಒಂದು ನಾಲೆಡ್ಜ್ ಮೇಲೆ ಕೆಲವು ವೀಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಚಾನಲಲ್ಲಿ. ಇವತ್ತು ಬಂದು ಅದೃಷ್ಟ, ಹಣ ಮತ್ತು ಅವಕಾಶಗಳು, ಅಂದರೆ ಲಕ್ ಆಗಲಿ, ಪ್ರಾಸ್ಪ್ಯಾರಿಟಿ ಅಂತ ಏನು ಹೇಳ್ತೀವಿ ಅದು, ಮತ್ತು ಆಪರ್ಚುನಿಟಿಗಳು, ಜೀವನದಲ್ಲಿ ಆಪರ್ಚುನಿಟಿಗಳು ಸಿಗ್ತಿಲ್ಲ ಅಂತಂದರೆ ಪಾಪ್ಯುಲರ್ ಆಗಿ ಯೂಸ್ ಮಾಡೋವಂಥದ್ದು 3 ಇದಿದೆ, ಅದನ್ನು ತೋರಿಸ್ತೀನಿ. ಮೊದಲನೇದು ಬಂದು ನೋಡಿ, ಸಿಟ್ರಿನ್ ಅಂತ ಹೇಳ್ತೀವಿ. ಈ ರೀತಿ ಒಂದು ಹಳದಿ ಬಣ್ಣದಲ್ಲಿರುತ್ತೆ ಇದು ಕ್ರಿಸ್ಟಲ್. ಇದೇನಂದರೆ ನಿಮಗೆ ಜೀವನದಲ್ಲಿ ದುಡ್ಡು ಕಾಸಿಗೆ, ಉದಾಹರಣೆಗೆ ವ್ಯಾಪಾರಗಳು ಚೆನ್ನಾಗಿ ನಡೀತಲ್ಲ, ವ್ಯಾಪಾರದಲ್ಲಿ ಏನಾದ್ರು ಸ್ವಲ್ಪ ಡಿಲೇ ಇತ್ತು ಅಂತಂದ್ರೆ ಅಂಥವ್ರು ಕೂಡ ಇದನ್ನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಆಟೋಮೆಟಿಕ್ ಆಗಿ ಒಂದು ಮೂವ್ಮೆಂಟ್ನ ಕೊಡುತ್ತೆ. ಇದರಲ್ಲಿ ಸೇಲ್ಸ್ ಆಗಲಿ, ಹಣಕಾಸಿನ ಒಂದು ಮೂವ್ಮೆಂಟ್ ಆಗಲಿ, ಕಸ್ಟಮರ್ಸ್ಗಳು ಬರೋದಾಗ್ಲಿ, ಇದನ್ನ ತೋರಿಸುತ್ತೆ. ಅದು ಬಿಟ್ಟು ಒಂದು ನಮ್ಮ ಹೊಟ್ಟೆ ಸಂಬಂಧಪಟ್ಟಂತ ಹಾಗೂ ಲಿವರ್ ಸಂಬಂಧಪಟ್ಟಂತ ಕಾಯಿಲೆಗಳನ್ನ ಗುಣಪಡಿಸೋಕೆ ಕೂಡ ಇದನ್ನ ಹೆಲ್ಪ್ ಮಾಡ್ತಾರೆ. ದುಡ್ಡು ಕಾಸು ಸಂಬಂಧಪಟ್ಟಂಗೆ ಕೆಲಸಗಳು ಮತ್ತು ದುಡ್ಡು ಕಾಸು ಜೀವನದಲ್ಲಿ ಇಲ್ಲ ಅಂತಂದ್ರೆ, ಹಣಕಾಸಿನ ಸಮಸ್ಯೆ ಇತ್ತು ಅಂದ್ರೆ ಇದನ್ನ ಯೂಸ್ ಮಾಡ್ತಾರೆ. ಇದನ್ನ ಬ್ರೇಸ್ಲೆಟ್ ಫಾರ್ಮ್ ಅಲ್ಲಿ ಯೂಸ್ ಮಾಡಿದ್ರೆ, ಅಂದ್ರೆ ಈಗ ನೋಡ್ತಾರೆ ನೀವು ಬ್ರೇಸ್ಲೆಟ್ ಬೇರೆ ಬೇರೆ ರೀತಿಯಿಂದ ನಾನು ನೆಕ್ಸ್ಟ್ ತೋರಿಸ್ತೀನಿ. ಬ್ರೇಸ್ಲೆಟ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾರೆ, ತುಂಬಾ ಪಾಪ್ಯುಲರ್ ಆಗಿ ಎಲ್ಲರ ಹತ್ರನೂ ಸುಮಾರು ಸಲ ನೋಡಿದ್ದೀನಿ. ಇದು ಏನಂದ್ರೆ ಒರಿಜಿನಲ್ ಇರಬೇಕು, ಮತ್ತೆ ಇದು ರೇಟ್ ಅಷ್ಟೊಂದು ತುಂಬಾ ಜಾಸ್ತಿ ಇರಲ್ಲ. ಸೊ ಸಿಂಥೆಟಿಕ್ ಎಲ್ಲ ಮಾಡಿ ಮೋಸ ಆಗಲ್ಲ, ಬಟ್ ಕೆಲವು ವೆಬ್ಸೈಟ್ಗಳಲ್ಲಿ ಮೋಸ ಆಗುತ್ತೆ. ಸೊ ಪರ್ಚೇಸ್ ಮಾಡಬೇಕಾದ್ರೆ ಯಾವಾಗಲೂ ಜೋಪಾನ, ಮತ್ತು ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಇರಬೇಕು ಅಂತ ತಿಳಿಸೋಕೆ ಒಂದು ಪ್ರಯತ್ನ ಇದೆ. ಮೊದಲನೇದು ನೋಡಿ, ಸಿಟ್ರಿನ್. ದುಡ್ಡು ಕಾಸು ಬೇಕು, ಕೆಲಸದಲ್ಲಿ ಬೇಕು, ಜನಗಳು ಬರಬೇಕು, ಕಸ್ಟಮರ್ಸ್ಗಳು ಬೇಕು, ನೀವು ಮಾಡ್ತಾರೆ ಕೆಲಸಗಳಲ್ಲಿ ದುಡ್ಡು ಕಾಸು, ಒಂದು ವ್ಯವಹಾರ ಚೆನ್ನಾಗಿರ್ಬೇಕು, ದುಡ್ಡು ಒಂದು ಬರಬೇಕು ನಿಮಗೆ ಅಂದರೆ ಇದನ್ನು ಯೂಸ್ ಮಾಡಿ. ನೆಕ್ಸ್ಟ್ನೇದು ಬಂದು ನೋಡಿ, ಗ್ರೀನ್ ಅವೆಂಚುರಿಯನ್ ಅಂತ ಹೇಳ್ತೀವಿ, ಹಸಿರು ಅವೆಂಚುರಿಯನ್ ಅಂತ. ಈ ರೀತಿ ಇರುತ್ತೆ. ಪಚ್ಚೆ ಇದಕ್ಕೆ ಎಲ್ಲದಕ್ಕೂ ಕನ್ಫ್ಯೂಸ್ ಆಗಬೇಡಿ, ನಾರ್ಮಲ್ ಕಲ್ಲು, ಬಟ್ ಏನಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗಿ ಚೇಂಜ್ ಆಗಿರೋಂಥ ಕಲ್ಲು. ಸೊ ಹಸಿರು ಇರುತ್ತೆ ಇದು. ಕೆಲವು ಸಲ ಟ್ರಾನ್ಸ್ಪರೆಂಟ್ ಕೂಡ ಇರುತ್ತೆ, ಅಂದ್ರೆ ನಿಮಗೆ ಮಧ್ಯದಲ್ಲಿರೋ ದಾರಗಳ ರೀತಿ ನೋಡಿ ಕಾಣಿಸ್ತಿರೋ ರೀತಿ ಕಾಣಿಸುತ್ತೆ. ಬೇರೆ ಬೇರೆ ಸೈಜ್ಗಳಲ್ಲಿ ಬರುತ್ತೆ. ಇದು ತುಂಬಾ ಫೇಮಸ್. ಇದನ್ನ ಏನಕ್ಕೆ ಅಂದ್ರೆ ಲಕ್, ನಮ್ಗೆ ಅದೃಷ್ಟ ಇಲ್ಲ ಅಂತಂದ್ರೆ, ಎಷ್ಟೊಂದು ಜನ ತುಂಬಾ ಎಫರ್ಟ್ ಮಾಡ್ತಾ ಇರ್ತೀರಾ, ಏನ್ ಮಾಡಿದ್ರು ಅವ್ರಿಗೆ ಒಂಥರ ಇದು ಆಗ್ತಾನೆ ಇರೋದಿಲ್ಲ, ಕೆಲಸಗಳೇ ಆಗ್ತಿರಲ್ಲ. ಆ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಜನರಲ್ ಆಗಿ ಒಂದು ಡಿಪ್ರೆಷನ್ ಇರಬೇಕಾದ್ರೆ, ಮತ್ತೆ ಆಂಗ್ಸೈಟಿ ಅಂತ ಹೇಳ್ತೀವಿ, ತುಂಬಾ ಒಂಥರ ಟೆನ್ಷನ್ ಆಗೋದು, ಬೇಜಾರಾಗೋದು, ಗಾಬರಿ ಆಗೋದು, ಪ್ರತಿಯೊಂದು ಕರೆಕ್ಟಾಗಿ ಇರೋದಿಲ್ಲ. ಮತ್ತೆ ಕೆಲವು ವಿಷಯದಲ್ಲಿ ಸ್ವಲ್ಪ ನಂಬಿಕೆ ಅನ್ನೋದಿರೋದಿಲ್ಲ, ಮತ್ತೆ ಮಾತು ಚೆನ್ನಾಗಿ ಮಾತಾಡ್ಬೇಕಾದ್ರೆ ಚೆನ್ನಾಗಿ ಬರಲಿ ಅಂತ ಈ 4ಕ್ಕೂ ಕೂಡ ಯೂಸ್ ಮಾಡ್ತಾರೆ. ಜನರಲ್ ಆಗಿ ಬಂದು ಈ ಎರಡನ್ನ, ಯಾವುದು ಗ್ರೀನ್ ಅವೆಂಚುರಿಯನ್ ಅನ್ನೋದೇನೈತೆ ಇದು, ಮತ್ತೆ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಸ್ಲೈಡು, ಇವೆರಡನ್ನ ಒಟ್ಟಿಗೆ ಯೂಸ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ದುಡ್ಡು ಮತ್ತು ಅದೃಷ್ಟ ಎರಡು ಒಟ್ಟಿಗೆ ಇರಲಿ ಅಂತ. ಆಮೇಲೆ ಜನರಲ್ ಆಗಿ ಇದರಲ್ಲೂ ಕೂಡ ಕಲರ್ಗಳು ಚೇಂಜ್ ಇರುತ್ತೆ. ಮಾಮೂಲಿ ಇದು, ಅದು ಬಿಟ್ಟು ಜೇಡ್ ಅಂತ ಒಂದು ಬರುತ್ತೆ, ಗ್ರೀನ್ ಜೇಡ್ ಅಂತ, ಅದು ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಇದನ್ನ ಯೂಶುವಲಿ ಬಂದು ಈ ಕಾಂಬಿನೇಷನ್ ಸಿಟ್ರಿನ್ ಮತ್ತೆ ಅವೆಂಚುರಿಯನ್ ಶೇರ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಅಂದ್ರೆ ಇದ್ರ ಐಡಿಯಾ ಇರೋರು ಶೇರ್ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ದುಡ್ಡು ಕಾಸು ಮೂವ್ಮೆಂಟ್ ಇರುತ್ತೆ, ಮತ್ತು ಹಣ ಮತ್ತೆ ಅದೃಷ್ಟ ಕೂಡ ಇರಬೇಕು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ನೇದು ಬಂದು ಅಮೆಝೋನೈಟ್ ಅಂತ ಹೇಳ್ತೀನಿ. ಇದು ತುಂಬಾ ಸಲ ಹೇಳಿದ್ದೆ, ಫಸ್ಟ್ ನಾವು ವಿಡಿಯೋಸ್ ಮಾಡಿದ್ದೆ ತುಂಬಾ ದಿನ ಹಿಂದೆ, ಒಂದು 6-8 ತಿಂಗಳ ಹಿಂದೆ. ಆಗ ಅಷ್ಟೊಂದು ಐಡಿಯಾ ಇರಲಿಲ್ಲ, ಏನಕ್ಕಂದ್ರೆ ನಂಬಿಕೆ ಇಲ್ಲದೆ ನಾವು ಯಾವುದೇ ಯೂಸ್ ಮಾಡಿದ್ರು ಅದು ವರ್ಕ್ ಆಗಲ್ಲ, ನಾನು ನಂಬ್ತೀನಿ ಯಾವಾಗಲೂ, ಅದಕ್ಕೋಸ್ಕರ. ಬಟ್ ಇದು ವಿಡಿಯೋ ಮಾಡಿದ್ದೆ ನಾನು ನನಗೆ ಐಡಿಯಾ ಬಂದಾಗ. ಅದಾದ್ಮೇಲೆ ಮಾಮೂಲಿ ಯೂಟ್ಯೂಬ್ ಅಲ್ಲಿಂದ ಕನೆಕ್ಟ್ ಆಯಿತು. ಸೊ ಅಲ್ಲಿಂದ ಇನ್ನೊಬ್ರು ಸಿಕ್ಕಿದ್ರು, ಅವರ ಒಂದು ಫೀಡ್ಬ್ಯಾಕ್ಗಳಲ್ಲಿ ನೋಡಿದ್ಮೇಲೆ ಐಡಿಯಾ ಬಂತು. 3ನೇದು ಬಂದು ನೋಡಿ, ಅಮೆಝೋನೈಟ್ ಅಂತ. ಇದು ಸುಮಾರು ಜನ ನೋಡಿರ್ತೀರಾ. ಈ ರೀತಿ ಇರುತ್ತೆ, ಇದು ಫುಲ್ ವೈಟ್ ಇರುತ್ತೆ, ಕೆಲವು ಸಲ ಮಿಕ್ಸ್ ಇರುತ್ತೆ. ಅಮೆಝೋನೈಟ್ ಬಂದ್ಬಿಟ್ಟು ಏನಂದ್ರೆ ನಿಮಗೆ ಜೀವನದಲ್ಲಿ ಅವಕಾಶಗಳನ್ನ ನೀಡುತ್ತೆ. ಕೆಲಸ ಯಾರಾದರೂ ಸಿಕ್ಕಿಲ್ಲ, ಕೆಲಸದ ಹುಡುಕ್ತಾ ಇರ್ತೀರಾ, ಅಥವಾ ಏನಾದ್ರು ಕೆಲಸಗಳು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿರಲ್ಲ, ಅಂಥವ್ರು ಇದನ್ನ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀವಿ. ಏನಕ್ಕೆ ಅಂತಂದ್ರೆ ಅವಕಾಶನೇ ಸಿಕ್ಕಿಲ್ಲ ಅಂದ್ರೆ ಏನ್ ಕೆಲಸ ಮಾಡ್ತೀರಾ ನೀವು, ಅವಕಾಶ ಬೇಕಲ್ವಾ ಮನುಷ್ಯನಿಗೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಸಜೆಸ್ಟ್ ಮಾಡ್ತಾರೆ ಯೂಸ್ ಮಾಡೋಕ್ಕೆ.
ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಸಡನ್ ಆಗಿ ಲಕ್ಕೇ ಇಲ್ಲ, ನಮ್ಗೆ ಅದೃಷ್ಟನೇ ಇಲ್ಲ ಅಂತ ಟೈಮ್ಲಿ ಸಡನ್ ಆಗಿ ಒಂದು ಲಕ್ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಇದನ್ನ ಯೂನಿವರ್ಸಲ್ ಲವ್ ಅಂತ ಹೇಳ್ತೀವಿ, ಅದನ್ನು ಕೂಡ ಹೇಳ್ತಾರೆ. ಸತ್ಯ ಮತ್ತು ನಂಬಿಕೆ ಇದಕ್ಕೆ ಜಾಸ್ತಿ ಯೂಸ್ ಮಾಡೋವಂಥದ್ದು ತುಂಬಾ ಒಳ್ಳೆಯದು. ಇದನ್ನ ಯೂಸ್ ಮಾಡಿದ್ರೆ ಇದ್ರ ಜೊತೆಯಲ್ಲಿ ನೀವು ಮೂರನ್ನು ಕಂಬೈನ್ ಮಾಡೋದ್ರಿಂದ ನಿಮಗೆ ಒಂದು ಲಾಭ ಸಿಗುತ್ತೆ. ಬಟ್ ಏನಂತಂದ್ರೆ, ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ತುಂಬಾ ಬೇಸಿಕ್ ಟಾಪಿಕ್. ಇದು ಒಂದು 40-50 ತುಂಬಾ ಕ್ರಿಸ್ಟಲ್ಸ್ಗಳು ಜಾಸ್ತಿ ಮೂವ್ಮೆಂಟ್ ಅಲ್ಲಿ ಇದೆ. ಅದರಲ್ಲಿ ಕೆಲವು ಪರ್ಪಸ್ಗೆ ಅಂದ್ರೆ ಅದರ ಸಮಸ್ಯೆಗಳಿಗೆ, ನಾನು ಅವಾಗಲೇ ಹೇಳಿದಂಗೆ ಕ್ರಿಸ್ಟಲ್ಸ್ ಏನಿದೆ ಇದನ್ನ ಸಮಸ್ಯೆಗಳೇನಿರುತ್ತೆ ಅದಕ್ಕೆ ಒಂದು ಪರಿಹಾರವಾಗಿ ಯೂಸ್ ಮಾಡ್ತಾರೆ. ಈಗ ನಾನು ಕೊಡ್ತಾ ಇರೋದು ಕೂಡ ಇಂಡೈರೆಕ್ಟ್ ಆಗಿ ಪರಿಹಾರ ಮತ್ತು ಒಂದು ಜಿನ್ಯೂನ್ ಆಗಿ ಹೆಲ್ಪ್ ಮಾಡಕ್ಕೆ ಟ್ರೈ ಮಾಡ್ತಾ ಇರೋಂಥವ್ರಿಂದ ನಿಮಗೆ ಬರಲಿ ಅಂತ ಒಂದು ಪ್ರಯತ್ನ. ಸೊ ಏನಂತಂದ್ರೆ, ಇದನ್ನ ಕಾಂಬಿನೇಷನ್ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದ್ರೆ, ಮೂರನ್ನ ನೀವು ಕೈಗೆ ಹಾಕೊಂಡು ಓಡಾಡಕ್ಕೆ, ಎಸ್ಪೆಷಲಿ ಲೆಫ್ಟ್ ಹ್ಯಾಂಡ್ಗೆ ಹಾಕ್ತಾರೆ, ಇದನ್ನ ಎಡಗೈಗೆ ಹಾಕ್ತೀವಿ. ಸೊ ಇದನ್ನ ಹಾಕೊಂಡು ಕಂಟಿನ್ಯೂಸ್ ಆಗಿ ನೀವು ಎಲ್ಲಾರು ಸುತ್ತಾಡಕ್ಕೆ ಹೊರಗಡೆ ಸುತ್ತಾಡೋದೆಲ್ಲ ಮಾಮೂಲಿ ಸ್ವಲ್ಪ ಕಷ್ಟನೇ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕಂಬೈನ್ ಮಾಡ್ತಾರೆ. ಕಂಬೈನ್ ಮಾಡ್ಬೇಕಾದ್ರೆ ಕಲ್ಲುಗಳು ಏನಾಗ್ತವೆ ಅದು ಕರೆಕ್ಟ್ ಆಗಿರ್ಬೇಕು, ಒಂದಕ್ಕೊಂದಕ್ಕೆ ಬ್ಯಾಲೆನ್ಸ್ ಆಗಿರ್ಬೇಕು. ಯಾಕಂದ್ರೆ ಅದು ಒಂದೊಂದು ಕಲ್ಲಿಗೆ ಅದರದ್ದೇ ಆದ ಗುಣ ಇರುತ್ತೆ. ಉದಾಹರಣೆಗೆ 3 ಜನ ಮಕ್ಕಳು ಇದ್ದಾರೆ, 3 ಜನದ್ದು ಬೇರೆ ಬೇರೆ ಸ್ವಭಾವ. ಅಂದ್ರೆ 3 ಜನ ಅಡ್ಜಸ್ಟ್ ಆದ್ರೆ ಓಕೆ, ಬಟ್ 3 ಜನ ತದ್ವಿರುದ್ಧ ಇತ್ತು ಅಂದ್ರೆ ಒಟ್ಟಿಗೆ ಬಿಟ್ಟರೆ ಜಗಳ ಆಡ್ತಾರೆ. ಆ ರೀತಿ ಸೇಮ್ ಸಿಂಪಲ್ ಕಾನ್ಸೆಪ್ಟ್. ಏನಂದ್ರೆ ಐಡಿಯಾ ಇರೋರು, ಇದ್ರ ಬಗ್ಗೆ ಗೊತ್ತಿರೋರು, ಮತ್ತೆ ಒರಿಜಿನಲ್ ಡೂಪ್ಲಿಕೇಟ್ ಚೆಕ್ ಮಾಡೋವಂಥವ್ರು, ಮತ್ತೆ ಏನ್ ಇದನ್ನ ಒಂದು ರೆಡಿ ಮಾಡ್ತಾರೆ. ಯಾಕಂದ್ರೆ ಸುಮ್ಮನೆ ಒಂದು ಕಲ್ಲಿರುತ್ತೆ, ಅದಕ್ಕೆ ನಾವು ಒಂದು ಕರೆಕ್ಟ್ ಆಗಿ ಒಂದು ಅದಕ್ಕೆ ನಿರ್ದಿಷ್ಟವಾದ ಒಂದು ಗುರಿ ಕೊಟ್ಟು ಕೆಲಸ ಮಾಡ್ತಾರೆ. ಅದನ್ನ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ. ತುಂಬಾ ಸಲ ಕೇಳಿರ್ತೀರ. ನಿಮ್ಗೆ ಏನ್ ಕೆಲಸ ಬೇಕು, ಉದಾಹರಣೆಗೆ ಕಲ್ಲಿನ ಕೆಲಸ ಏನು ಲಕ್ ಬೇಕು. ಲಕ್ ಏನು, ಲಕ್ ಅಂದ್ರೆ ಸುಮ್ಮನೆ ಎನಿ ಟೈಮ್ ಲಕ್ ಇರುತ್ತಾ ನಿಮ್ಗೆ? ಇಲ್ಲ. ಅದಕ್ಕೆ ನೀವು ಹೇಳಬೇಕು, ಉದಾಹರಣೆಗೆ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಆ ಟೈಮಲ್ಲಿ ಆ ಕೆಲಸ ಆಗ್ಬೇಕಾದ್ರೆ ಆಗ ನಿಮ್ಗೆ ಅದು ಬೇಕು ಅಂತ. ಆ ರೀತಿ ಪ್ರೋಗ್ರಾಮಿಂಗ್, ಡಿಪ್ರೋಗ್ರಾಮಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದನ್ನ ಕಾಲಲ್ಲಿ ಹೇಳ್ಕೊಡ್ತೀನಿ, ಇದು ತುಂಬಾ ಲೆಂತಿ ಆಗ್ಬಿಡುತ್ತೆ. ಬಟ್ ನಾನು ಏನೊಂದು ಇವರ ಒಂದು ಸಜೆಷನ್ ಮೇಲೆ ಮತ್ತೆ ಇವರು ಹೇಳಿದ ಪ್ರಕಾರ ಏನಕ್ಕೆ ಕಂಬೈನ್ ಮಾಡ್ಬೇಕಂದ್ರೆ, ಮೊದಲನೇದು 3-4 ಒಟ್ಟಿಗೆ ತಗೊಂಡ್ರೆ ಅಂದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಖರ್ಚು. ಸೆಕೆಂಡ್, 4-5 ಮಣಿಗಳು ಹಾಕೊಂಡು ಓಡಾಡೋದು ತುಂಬಾ ಕಷ್ಟ. ಮತ್ತೆ ಕಂಬೈನ್ ಮಾಡೋದ್ರಿಂದ ಅಂದ್ರೆ ಸಿಂಗಲ್ ಒಂದು ಬ್ರೇಸ್ಲೆಟ್ ಹಾಕೋದ್ರಿಂದ ಆರಾಮಾಗಿ ಇದನ್ನ ಮುಚ್ಕೋಬಹುದು, ಕಣ್ಣಿಗೆ ಕಾಣಿಸಲ್ಲ, ಹುಷಾರಾಗಿ ಇಟ್ಕೋಬಹುದು, ಹುಷಾರಾಗಿ ತೆಗಿಬಹುದು, ಡ್ಯಾಮೇಜ್ ಆಗೋ ಚಾನ್ಸಸ್ ಕಮ್ಮಿ. ಯೂಶುವಲಿ ಒಂದ್ ಹಾಕಿದ್ರು ಅದೇ ಪವರ್ ಇರುತ್ತೆ, 10 ಹಾಕಿದ್ರು ಅದೇ ಪವರ್ ಇರುತ್ತೆ ಇವ್ರು ಹೇಳಿದ ಪ್ರಕಾರ. ಯಾಕಂದ್ರೆ ಕ್ರಿಸ್ಟಲ್ ಅದರದೇ ಆದ ಕೆಲಸ ಮಾಡುತ್ತೆ. ಒಂದು ಸಣ್ಣ ಒಂದು ಜೆಮ್ ಸ್ಟೋನ್ ಯೂಸ್ ಮಾಡ್ತೀವಿ ಈಗ, ಅದೇ ನಾವು ಬರ್ತ್ ಸ್ಟೋನ್ ಅಂತ ಹೇಳ್ತೀವಲ್ಲ, ಅದು ಅದೇ ರೀತಿ ಇದು ಕೂಡ ಕೆಲಸ ಮಾಡ್ತಾ ಇರುತ್ತೆ. ಬಟ್ ಇದ್ರಲ್ಲಿ ಏನಂದ್ರೆ ಕೆಲವು ಫಾರ್ಮ್ಸ್ಗಳಿರುತ್ತೆ, ಅಂದ್ರೆ ಕೆಲವು ಬೇರೆ ರೀತಿಯಾದ ಒಂದು ರೂಪಗಳಿರುತ್ತೆ ಇದಕ್ಕೆ, ಆಯ್ತಾ? ಬೇರೆ ಬೇರೆ ರೂಪಗಳಲ್ಲಿ ಅದು ನಿಮಗೆ ಒಂದು ಯಾವ ರೀತಿ ಬೇಕು, ಯಾವುದು ನಿಮಗೆ ಹೆಲ್ಪ್ ಆಗುತ್ತೆ ಆ ರೀತಿ ನೀವು ಯೂಸ್ ಮಾಡಬೇಕು. ಉದಾಹರಣೆಗೆ ಇದನ್ನ ಹಾಕೊಂಡು ಓಡಾಡಕ್ಕಾಗಲ್ಲ ಆಫೀಸಲ್ಲಿ ಅಂತಂದ್ರೆ ಇದು ಟಂಬಲ್ ಅಂತ ಹೇಳ್ತಾರೆ, ಇದನ್ನ ರಾ ಫಾರ್ಮ್ ಅಂತ ಹೇಳ್ತಾರೆ. ರಾ ಅಂದ್ರೆ ಕಲ್ಲು ಹೆಂಗ್ ಸಿಗುತ್ತೆ ಅದೇ ತರ ಸಿಕ್ತು. ಇದೇ ಕಲ್ಲು ಈ ರೀತಿ ರೆಡಿ ಮಾಡಿರೋದು, ಇದರಲ್ಲೇನೆ ಈ ರೀತಿ ಮಣಿ ಮಾಡಿರೋದು. ಇದನ್ನ ಯಾವಾಗ ಯೂಸ್ ಮಾಡಬೇಕು, ಇದನ್ನ ಯಾವಾಗ ಯೂಸ್ ಮಾಡ್ಬೇಕು, ಇದನ್ನ ಯಾವಾಗ ಯೂಸ್ ಮಾಡಬೇಕು, ಇದನ್ನ ತಿಳ್ಕೊಂಡು ಕಂಟಿನ್ಯೂ ಮಾಡಿ. ಬಟ್ ಜನರಲ್ ಆಗಿ ನಾವು ಇದನ್ನ ಒಂದು ರೆಡಿ ಮಾಡ್ತಾರೆ, ಅದು ಈ ತರ ಮಣಿಗಳು ಕತ್ತಿಗೆ ಹಾಕ್ಬೇಕಾ ಕೈಗೆ ಹಾಕ್ಬೇಕಾ ಅಂತ ಕೇಳಿದ್ರೆ ಕೈಗೆ ಹಾಕಿ. ಏನಕ್ಕೆ ನಮ್ದು ಏನೊಂದು ರಿಸ್ಟ್ ಅಂತ ಹೇಳ್ತೀವಲ್ಲ, ಅಂಗೈಯಿಂದ ಕೆಳಗಡೆ ಜಾಗ, ಆ ಜಾಗದಲ್ಲಿ ಬಂದು ನಮ್ಮ ಎಲ್ಲಾ ನರಗಳು ಬಂದು ಅಲ್ಲಿ ಸೇರುತ್ತೆ. ಸೊ ಹಂಗಾಗಿ ನೀವು ಅಲ್ಲಿ ಹಾಕಿದ್ರೆ ಒಳ್ಳೇದು. ಅದು ಎನರ್ಜಿ ಎಕ್ಸ್ಚೇಂಜ್ ಪಾಯಿಂಟ್ ಅಂತ ಹೇಳ್ತೀವಿ. ಅದಕ್ಕೆ ಕೂಡ ಧ್ಯಾನ ಮತ್ತೆ ಮೆಡಿಟೇಷನ್ ಅಲ್ಲಿ ಮುದ್ರೆಗಳ ಮೇಲೆ ನಾವು ಕೈ ಯಾವ ರೀತಿ ಹಿಡಿತೀವಿ, ಯಾವ ಬೆರಳು ಕ್ಲೋಸ್ ಮಾಡ್ತೀವಿ, ಯಾವ ಬೆರಳು ಓಪನ್ ಮಾಡ್ತೀವಿ, ಅದ್ರ ಮೇಲೆ ಒಂದು ನಾವು ಉಸಿರಾಡೋ ಒಂದು ಪ್ಯಾಟರ್ನ್ ಚೇಂಜ್ ಆಗುತ್ತೆ, ಉಸಿರಾಡೋ ರೀತಿ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಆ ಜಾಗದಲ್ಲಿ ಇದನ್ನ ಹಾಕಿ ಅಂತ ಹೇಳ್ತಾರೆ, ಎನರ್ಜಿ ಪಾಯಿಂಟ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಾಲ್ ಮಾಡಿ. ಇವರು ಈಗ ನೋಡಿ ಇದನ್ನ ನಾನು ಇದು ಮಾಡಿದ್ದು ಈ ರೀತಿಯಿಂದ ನೀವು ತಗೋಬಹುದು. ಈ ರೀತಿ ರೆಡಿ ಮಾಡಿದ್ದಾರೆ. ಇದ್ರ ಕರೆಕ್ಟ್ ಆಗಿ ನೋಡಿದ್ರೆ 1, 2, 3 ಮತ್ತು 4 ಇದೆ. ಇದನ್ನ ಅಮಿಥಿಸ್ಟ್ ಅಂತ ಹೇಳ್ತಾರೆ. ಅಮಿಥಿಸ್ಟ್ ಬಂದು ನಿಮ್ಗೆ ಒಂದು ಮಾಸ್ಟರ್ ಸ್ಟೋನ್ ಅಂತ ಗುರು ತರ ಅದು. ಉದಾಹರಣೆಗೆ ಇದು 3 ಯೂಸ್ ಮಾಡ್ತಿದ್ದೀರಾ, ಅವಕಾಶಗಳು ಸಿಕ್ತು, ಅದೃಷ್ಟನೂ ಸಿಕ್ತು, ದುಡ್ಡು ಸಿಕ್ತು. ಅವಕಾಶ ಸಿಗ್ತಾ ಇರೋದು ಸರಿನೋ ತಪ್ಪೋ, ಅಥವಾ ಎಲ್ಲ ಒಂದ್ ಕಡೆ ಲಕ್ಕಲ್ಲಿ ಏನೋ ಒಂದು ಕೆಲಸ ಆಗ್ತಿದೆ ಸರಿನೋ ತಪ್ಪೋ, ಆ ತಿಳುವಳಿಕೆ ನೀಡೋದಕ್ಕೆ ಮಾಸ್ಟರ್ ಸ್ಟೋನ್ ಅಂತ ಬೇಕು. ಮತ್ತೆ ಸ್ವಲ್ಪ ತಣ್ಣಗೆ ಕೆಲವು ಸಲ ನಾವು ನೋಡ್ತಾ ಇರೋದು ಅಥವಾ ಆಪರ್ಚುನಿಟಿಗಳು ಸಿಕ್ಕಿದಾಗ, ಯಾವುದೇ ಅವಕಾಶಗಳು ಸಿಕ್ಕಿದಾಗ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಅದೊಂದು ತಿಳುವಳಿಕೆ ಇರಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿದ್ದಾರೆ ಇವರು. ಇವ್ರದೇ ಪ್ಯಾಟರ್ನ್ ಇದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿದೆ, ಬಟ್ ಇವರೇ ಸಜೆಸ್ಟ್ ಮಾಡಿರೋದು. ಅದೇ ರೀತಿ ನಾನು ಅದೇ ಫೋಟೋ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇವ್ರು ಕೊರಿಯರ್ ಮಾಡಬೇಕು ಈ ರೀತಿ ಕಳಿಸ್ತಾರೆ. ಏನಕ್ಕೆ ಅಂದ್ರೆ, ಮೊದಲನೇದು ಜನಗಳೇ ಯೂಸ್ ಮಾಡಬೇಕು. ದುಡ್ಡು ಇಲ್ಲ ಅಂತ ಅಂದ್ಬಿಟ್ಟು ಅದನ್ನ
ಇಂಟ್ರೆಸ್ಟ್ ಇದ್ದು ಕೂಡ ಕೆಲವರು ಯೂಸ್ ಮಾಡಲ್ಲ. ಆ ರೀತಿ ಅದಾಗಬಾರ್ದು. ಮತ್ತು ಒಂದರಲ್ಲೇ ಎಲ್ಲ ಕೆಲಸನೂ ಒಟ್ಟಿಗೆ ಆಗಲಿ, ಈಸಿಯಾಗಿರುತ್ತೆ ಮೇಂಟೈನ್ ಮಾಡೋಕ್ಕೆ ಅಂತ. ಸೊ ಪ್ರತಿಯೊಂದನ್ನು ಯಾವಾಗಲೂ ಸೆಲೆಕ್ಟ್ ಮಾಡಬೇಕಾದ್ರೆ ಅದನ್ನ ಕರೆಕ್ಟಾಗಿ ಕ್ಲೀನ್ ಮಾಡಬೇಕು, ಕರೆಕ್ಟ್ ರೀತಿಯಲ್ಲಿ. ಅದಾದ್ಮೇಲೆ ಎನರ್ಜೈಸ್ ಅಂತ ಹೇಳ್ತಾರೆ. ಎನರ್ಜೈಸ್ ಅಂದ್ರೆ ಮಾಮೂಲಿ ಕಲ್ಲಿರುತ್ತೆ, ಅದಕ್ಕೆ ಸ್ವಲ್ಪ ಶಕ್ತಿ ಕೊಡಬೇಕು. ಅದಕ್ಕೆ ಅವ್ರಿಗೆ ಎನರ್ಜೈಸ್ ಮಾಡ್ತಾರೆ, ಅದಕ್ಕೊಂದು ಮೆಥಡ್ ಇರುತ್ತೆ, ಅದ್ರ ಪ್ರಕಾರ ಎನರ್ಜೈಸ್ ಮಾಡ್ತಾರೆ. ಅದಾದ್ಮೇಲೆ ಚಾರ್ಜ್ ಅಂತಂದ್ರೆ ನಿಮ್ಗೆ ಯಾವ ಕೆಲಸ ಮಾಡಬೇಕು ಅಂತ ನಿಮ್ದೊಂದು ಫೋಟೋ ಇಟ್ಕೊಂಡು, ರೇಖಿ ಹೀಲರ್ಸ್ ಅಂತ ಹೇಳ್ತೀವಿ, ಅವರು ಅದನ್ನ ಫೋಟೋ ಇಟ್ಕೊಂಡು ಈ ರೀತಿ ಅವರು ಧ್ಯಾನ ಮೆಡಿಟೇಷನ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ತಾರೆ, ಹೀಲರ್ಸ್ ಅಂತ ಹೇಳ್ತಾರೆ. ಈ ರೀತಿ ನಿಮ್ಮ ನೋಡಿರ್ತೀರ ಸುಮಾರು ಜನ ಟಚ್ ಮಾಡಲ್ಲ, ಬಟ್ ಅವ್ರ ಕೈಯಿಂದ ಏನ್ ಎನರ್ಜಿ ಬರುತ್ತೆ ಅದರಿಂದ ನಿಮ್ಗೆ ಗುಣ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಇದಿರುತ್ತೆ. ಅದೇ ರೀತಿ ಅವರು ಇದನ್ನ ಕೂಡ ಕ್ರಿಸ್ಟಲ್ಸ್ಗಳನ್ನ ಕೂಡ ಚಾರ್ಜ್ ಮಾಡ್ಕೊಡ್ತಾರೆ. ಸೊ ನೀವು ಹಾಕೋದೇ ಉಂಟು, ತಗೋಬೇಕು ಅನ್ನಿಸ್ತು, ಎಲ್ಲೋ ಕೇಳಿದ್ರಿ ಅಥವಾ ಎಲ್ಲೋ ವೆಬ್ಸೈಟ್ ಅಲ್ಲಿ ನೋಡಿದ್ರಿ, ಯಾರೋ ಹೇಳಿದ್ರು ಅಥವಾ ಯಾರೋ ಫುಲ್ ಹೇಳೇ ಇಲ್ಲ, ಇದೆಲ್ಲ ಒಂದು ಕ್ವಶನ್ಗಳು ಕೇಳ್ತಾ ಇದ್ರಿ. ಒಬ್ಬರಿಗೆ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಹಾಕಿದ್ದೀನಿ. ಮತ್ತು ಒಂದು ಜೆನ್ಯೂನ್ ಆಗಿರೋ ಲಿಂಕ್ ಬೇಕಿತ್ತು. ಈಗ ಯಾವಾಗಲೂ ಹೋದ್ರೆ ಅಷ್ಟೇ ಕೇಳ್ತಿರಲ್ಲ ಎಲ್ಲಿ ತಗೊಳ್ಳೋದು ಅಂತ, ಒಂದು ಕರೆಕ್ಟ್ ಆಗಿರೋರು ಬೇಕಿತ್ತು. ಕ್ಲೀನಾಗಿ ರೆಡಿ ಮಾಡಿ ಅವ್ರದ್ದೇ ಅದೊಂದು ಮೆಥಡ್ ಕೊಟ್ಟು ಯಾವ ಟೈಮಲ್ಲಿ ಏನು ಮಾಡಬೇಕು, ಪ್ರತಿ ವಾರ ಅದಕ್ಕೆ ಏನು ರಿಚುವಲ್ಸ್ ಇರುತ್ತೆ, ಅಂದರೆ ಪೂಜೆ ಪುರಸ್ಕಾರ ಏನಿರುತ್ತೆ, ಯಾವ ಟೈಮಲ್ಲಿ ಏನು ಮಾಡಬೇಕು, ಉಣ್ಮೆ ಟೈಮಲ್ಲಿ ಇದನ್ನ ಏನು ಮಾಡಬೇಕು, ಇದನ್ನ ಒಂದು ಕರೆಕ್ಟಾಗಿ ಫಾರ್ಮೆಟಲ್ಲಿ ಮೇಂಟೈನ್ ಮಾಡಬೇಕಿತ್ತು. ಒಂದು ವಾಟ್ಸಪ್ ಗ್ರೂಪಲ್ಲಿ ತಿಳಿಸ್ತಾ ಇರಬೇಕು, ಚೆಕ್ ಮಾಡ್ತಾ ಇರಬೇಕು, ಡ್ಯಾಮೇಜ್ ಆದರೆ ಅದನ್ನ ಏನು ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು. ಆಮೇಲೆ ಒಂದೇ ಕೆಲಸ ಕೊಡಬೇಕಾ ಅಥವಾ ಏನು ಬೇರೆ ಕೆಲಸಗಳೇನೇನು ಕೇಳ್ಬೋದು, ಯಾವ ರೀತಿ ಅದನ್ನ ರೆಡಿ ಮಾಡಬೇಕು, ಇದನ್ನೆಲ್ಲ ತಿಳಿಸೋ ಅಂತ ಒಂದು ಗ್ರೂಪ್ ಬೇಕಿತ್ತು. ಅವರ ಒಂದು ಇಂಟ್ರೆಸ್ಟ್ ಮೇಲೆ ಇದೊಂದು ಸ್ಟೆಪ್ ತಗೊಂಡಿದ್ದೀನಿ ಮುಂದಕ್ಕೆ. ಏನಾದ್ರು ಬೇಕಿತ್ತು ಅಥವಾ ಇದ್ರ ಬಗ್ಗೆ ಏನಾದ್ರು ಕೇಳಬೇಕಿತ್ತು ಅಂದರೆ ಈ ನಂಬರಿಗೆ ಕಾಲ್ ಮಾಡಿ, ಅವರು ಕೂಡ ಇರ್ತಾರೆ, ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ರೀಕ್ಯಾಪ್ ಥರ ಒಂದು ಫಾಸ್ಟಾಗಿ ಹೇಳ್ತೀನಿ. ಏನಿದೆ ಇಲ್ಲಿ 4, ಇದರಲ್ಲಿ ಸಿಟ್ರಿನ್ ಅಂತ ಹೇಳ್ತೀವಿ. ನಿಮಗೆ ದುಡ್ಡು ಕಾಸು ಸಂಬಂಧಪಟ್ಟಿದ್ದು ಮಾತ್ರ ಕೆಲಸ ಆಗಬೇಕು, ವ್ಯವಹಾರ ಏಳಿಗೆ ಆಗ್ತಾ ಇಲ್ಲ, ಬಿಸ್ನೆಸ್ ಇದಾಗ್ತಿಲ್ಲ, ದುಡ್ಡು ಕಾಸು ಬರಬೇಕು, ದುಡ್ಡು ಕಾಸು ಬರ್ತಾ ಇಲ್ಲ ಅಂತಂದ್ರೆ ಇದನ್ನ ಮಾತ್ರ ಯೂಸ್ ಮಾಡಿ. ಲಕ್ಕು, ಅದೃಷ್ಟ ಅನ್ಕೊಂಡಿದ್ದು ಯಾವುದು ಕೈ ಹಿಡಿತಾ ಇಲ್ಲ, ಒಂಥರ ಖುಷಿಯಾಗಿಲ್ಲ, ಕರೆಕ್ಟಾಗಿ ಏನು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ, ಅದ್ರ ಮೇಲೂ ನಂಬಿಕೆ ಇಲ್ಲ ಅಂತಂದ್ರೆ ಇದನ್ನ ಯೂಸ್ ಮಾಡಿ. ಅವಕಾಶಗಳೇ ಸಿಗ್ತಾ ಇಲ್ಲ, ನಿಮಗೆ ಏನೇ ಮಾಡಿದ್ರು ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತಂದಾಗ ಅಮೆಝಾನೈಟ್ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡಿ. ಇದು ಅದರದೇ ಆದ ಒಂದು ಸಪ್ರೇಟ್ ಒಂದು ಮಾಸ್ಟರ್ ಕ್ರಿಸ್ಟಲ್ ಅಂತ ಅಂದ್ಬಿಟ್ಟು ಅವರು ರೇಖಿ ಯಾರೊಂದು ಮಾಸ್ಟರ್ಸ್ ಇರ್ತಾರೆ ಅವ್ರಿಗೆ ಇಷ್ಟ ಆಗಿರೋ, ಅಂದರೆ ಅವರದು ಸೆಲೆಕ್ಟ್ ಆದಂಥ ಸ್ಟೋನ್ ಇದು. ಅವ್ರಿಗೊಂದು ಇಷ್ಟೊಂದೆಲ್ಲ ಕಲ್ಗಳು ನೋಡಿದಾಗ ಅದೊಂದು ಮಾತ್ರ ಇಷ್ಟ ಆಗಿರುತ್ತೆ. ಅದನ್ನ ಅವರು ಒಂದು ಆಶೀರ್ವಾದದಿಂದ ಬ್ಲೆಸ್ಸಿಂಗ್ಸ್ ಅಲ್ಲಿ ಅವರು ಅದನ್ನ ಕೊಡ್ತಾರೆ ಜೊತೆಲಿ. ಏನಕ್ಕೆ ಅಂದರೆ ಅಟ್ಲೀಸ್ಟ್ ನಾವು ನಡೆಯೋ ದಾರಿಯಲ್ಲಿ ಒಬ್ಬ ಗುರು ಇತ್ತು ಅಂತಂದ್ರೆ ತಪ್ಪುಗಳು ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಆ ಒಂದು ಇಂಟೆನ್ಷನ್ ಅವ್ರು ಇದನ್ನು ಕೊಡ್ತಾರೆ. ಇದು 1 ಅಥವಾ 2 ಇರುತ್ತೆ, ಬಟ್ ಈ 3 ಏನಿದೆ ಇದು 3ದು ಒಂದು ಇದು ಏನು ಕೆಲಸ ಇದೇನೆ. ಮತ್ತು ಇದನ್ನ ತಗೋಬೇಕಾದ್ರೆ ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಕ್ಲೀನಾಗಿ ರೆಡಿ ಆಗಿರಬೇಕು, ಕ್ಲೆನ್ಸ್ ಆಗಿರ್ಬೇಕು. ಅಂತಂದ್ರೆ ಅದನ್ನ ಕ್ಲೀನಾಗಿ ರೆಡಿ ಮಾಡಿರಬೇಕು. ಅದಾದ್ಮೇಲೆ ಅದಕ್ಕೆ ಅದರದೇ ಅದೊಂದು ಕೆಲಸ ಕೊಡಬೇಕು. ನಿಮ್ಮದೊಂದು ಫೋಟೋ ಇಟ್ಕೊಂಡು ರೆಡಿ ಮಾಡಿ ಚಾರ್ಜ್ ಮಾಡಿ ನಿಮಗೆ ಕೊಟ್ಟು, ಅದಾದ್ಮೇಲೆ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ನಿಮ್ಮ ಕೆಲಸ ಆದ್ಮೇಲೆ ಏನು ಮಾಡಬೇಕು ಅದೆಲ್ಲ ತಿಳ್ಕೊಂಡು ಯೂಸ್ ಮಾಡಿ. ಏನಕ್ಕೆ ಯಾವುದೇ ವಸ್ತು ಆಗಲಿ ಪ್ರಪಂಚದಲ್ಲಿರೋದು ಎಸ್ಪೆಷಲಿ ನ್ಯಾಚುರಲ್ ಆಗಿತ್ತು ಅಂತಂದ್ರೆ ಭೂಮಿ ಒಳಗಿಂದ ಸಿಕ್ಕಿರೋಂಥದ್ದು ಅದಕ್ಕೆ ಅದರದ್ದೇ ಆದ ಒಂದು ಗುಣ ಇರುತ್ತೆ, ಆಯ್ತಾ. ಸೊ ಹಂಗಾಗಿ ನೀವು ಒಳ್ಳೇದು ಕೆಟ್ಟದ್ದು ಏನೂ ಗೊತ್ತಿಲ್ಲದೆ ಯೂಸ್ ಮಾಡಿದ್ರು ಅದು ಅದರದ್ದೇ ಆದ ಪ್ರಾಬ್ಲಮ್ ಇರುತ್ತೆ. ಉದಾಹರಣೆಗೆ ನಾವು ಹೊರಗೆ ಹೋಗಿದ್ದು ಬಂದಾಗ ಇಳಿ ಯಾವ ರೀತಿ ತೆಗಿತೀವಿ, ಏನಕ್ಕೆ ನಮ್ಮ ಕಣ್ಣಿಗೆ ಕಾಣಿಸಿರೋ ಶಕ್ತಿಗಳಿರುತ್ತೆ. ಉಪ್ಪಲ್ಲಿ ಇಳಿ ತೆಗೆಯೋದಾಗ್ಲಿ ಅಥವಾ ಪೊರ್ಕೆ ಕಡ್ಡಿಲಿ ಇಳಿ ತೆಗೆಯೋದಾಗ್ಲಿ, ಇದೆಲ್ಲದು ಸುಮ್ಮನೆ ಮಾಡಿದ್ದಲ್ಲ. ಇದು ನಮ್ಮ ಕಣ್ಣಿಗೆ ಕಾಣಿಸ್ತಿರೋದು ಆಗಲೇ ನಮ್ಮ ಹಿರಿಯರು ರೆಡಿ ಮಾಡಿ ಬಿಟ್ಟಿದ್ದು. ನಾವೇನಂದ್ರೆ ಬರ್ತಾ 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 ಇದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದೀವಿ. ಆದರೆ ಅದೇ ರೀತಿ ಒಂದು ನಮಗೆ ಕಣ್ಣಿಗೆ ಕಾಣಿಸ್ತಂತ ಒಂದು ಎನರ್ಜೀಸ್ ಅಂತ ಏನು ಹೇಳ್ತೀವಿ ಅದರ ಮೇಲೆ ಕೆಲಸ ಮಾಡೋದು ಈ ರೇಖಿ ಫೀಲ್ಡ್. ಸೊ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಕೂಡ ಬಂದು ಜಾಯ್ನ್ ಆಗಿ ಸಜೆಷನ್ ಸಿಕ್ತು ಅಂದ್ರೆ ತುಂಬಾ ಒಳ್ಳೇದು ಅಂತ. ಸೊ ಅವ್ರದ್ದೊಂದು ವಿಷನ್ ಇತ್ತು, ಅದನ್ನ ಸ್ವಲ್ಪ ಫುಲ್ಫಿಲ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಕೆಲವು ಕ್ರಿಸ್ಟಲ್ಸ್ಗಳು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ, ಅದು ಮತ್ತೆ ಮಕ್ಕಳು ತುಂಬಾ ಅಳ್ತಾ ಇರ್ತಾರೆ, ಮಕ್ಕಳು ಇದಾಗಲ್ಲ ಅದು. ಅದಾದ್ಮೇಲೆ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇರ್ತೀರ ಅಥವಾ ನಡೆಸ್ತಾ ಇರ್ತೀರಾ, ಆ ಟೈಮಲ್ಲಿ ತುಂಬಾ ಸುಳ್ಳುಗಳು ಮೋಸಗಳಾಗ್ತಾ ಇರ್ತದೆ. ಸೊ ಓನರ್ಗಳಿಗೆ ಗೊತ್ತಾಗ್ತಿರಲ್ಲ, ಅಂಥವ್ರು ಏನು ಯೂಸ್ ಮಾಡಬೇಕು, ಬಿಸ್ನೆಸ್ ಬೆಳೆಯೋಕೆ ಏನು ಮಾಡಬೇಕು, ಒಂದು ಟೀಮಲ್ಲಿ ಕೆಲಸ ಮಾಡೋಕೆ ಏನು ಮಾಡಬೇಕು, ಅದಕ್ಕೆಲ್ಲ ಯಾವ ಥರ ಕೊಡ್ಬೋದು ಅಂತ. ಮತ್ತು ನಾನು ಅವಾಗಲೇ ಹೇಳಿದ್ದೆ ಪಿರಾಮಿಡ್ಸ್ ಏನು ಯೂಸ್ ಮಾಡ್ತೀವಿ, ಪಿರಾಮಿಡ್ಸ್ ನನಗೆ ಐಡಿಯಾ ಇತ್ತು ವಾಸ್ತುಲಿ, ಬಟ್ ಅದರ ಕಲ್ಲಿದು ಏನು ಗುಣ ಅದು ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಈ ಒಂದು 2-2.5 ತಿಂಗಳಿಂದ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ತಿಳ್ಕೊಂಡು ತಕ್ಕ ಮಟ್ಟಿಗೆ ವಿಡಿಯೋ ಮಾಡೋಷ್ಟು ಕಲ್ತಿದ್ದೀನಿ ಮತ್ತು ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ನೋಡಿದ್ದೀನಿ. ಏನೇ ಆದ್ರೂ ಅಷ್ಟೇ ನನ್ನ ಚಾನಲ್ ಉದ್ದೇಶ ಬಂದು ಅವೇರ್ನೆಸ್, ಯಾವಾಗಲೂ ಹೇಳಂಗೆ ಒಂದು ಅರಿವು, ತಿಳುವಳಿಕೆ ಇರಬೇಕು ಅಂತ ತಿಳುವಳಿಕೆ ಮೂಡಿಸ್ತಾ ಇದ್ದೀನಿ.
ತಿಳ್ಕೊಂಡು ಕೆಲಸ ಮಾಡಿ. ಅವಶ್ಯಕತೆ ಇತ್ತು, ಏನಾದ್ರು ಸಹಾಯ ಬೇಕು ಅಂದರೆ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ವಿಡಿಯೋ ಲೆಂತಿ ಮಾಡೋದು ಬೇಡ. ಥ್ಯಾಂಕ್ ಯು.